ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಮತ್ತೊಮ್ಮೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಬೇವಿನ ಎಣ್ಣೆಯನ್ನು ನಾವು ಕ್ರಿಮಿಕೀಟಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುವಂತೆ ಮಾಡಬಹುದು, ನಮ್ಮ ಹೊಲದಲ್ಲಿ ನಾವು ಬೇವಿನ ಎಣ್ಣೆಯನ್ನು ನಾವು ಸ್ಪ್ರೇ ಮಾಡಿದಾಗ ಅದರಿಂದ ಯಾವ ರೀತಿ ಉಪಯೋಗಗಳು ನಮ್ಮ ಒಂದು ಬೆಳೆಗೆ ಪಡ್ಕೊಳ್ತೀವಿ, ರೈತರು ಪಡ್ಕೊಳ್ತೀವಿ. ಸೊ ಒಟ್ಟಾರೆ ರೈತರಿಗೆ ಬೇವಿನ ಎಣ್ಣೆಯ ಉಪಯೋಗಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಯಾಕೆ ಈ ವಿಡಿಯೋ ಈ ಸಂದರ್ಭದಲ್ಲಿ ಅಪ್ಲೋಡ್ ಮಾಡ್ತಿದ್ದೇವೆ ಅಂದರೆ ಆಲ್ಮೋಸ್ಟ್ ಈಗೆಲ್ಲವೂ ಸಹ ಶೇಂಗಾ ಮತ್ತು ರಾಗಿ ಮತ್ತು ಮುಸ್ಕಿನ ಜೋಳ, ಸೊ ಈ ರೀತಿ ಎಲ್ಲ ಬೆಳೆಗಳಿಗೆ ಈಗ ಕೀಟನಾಶಕಗಳನ್ನು ಹೆಚ್ಚಿನದಾಗಿ ಬಳಸ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಕೆಮಿಕಲ್ ಇರ್ತಕ್ಕಂಥ ಕೀಟನಾಶಕಗಳನ್ನು ಬಿಟ್ಟು ಆರ್ಗ್ಯಾನಿಕ್ ಫೆಸ್ಟಿಸೈಡ್ಸನ್ನು, ಬಯೋಫೆಸ್ಟಿಸೈಡ್ಸನ್ನು ಯೂಸ್ ಮಾಡಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಸೊ ಹೆಚ್ಚಿನದಾಗಿ ನಾನು ಬೇವಿನ ಎಣ್ಣೆಯನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಬೇರೆಯ ಒಂದು ಎಣ್ಣೆಯನ್ನು ಸಹ ರೆಕಮೆಂಡ್ ಮಾಡ್ತೀನಿ. ಯಾವ ರೀತಿ ಏನು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾವೀಗ ಬೇವಿನ ಎಣ್ಣೆಯ ಒಂದು ಉಪಯೋಗಗಳು, ಯಾವ ರೀತಿ ಒಂದು ಕ್ರಿಮಿಗಳ ಮೇಲೆ ಬೇವಿನ ಎಣ್ಣೆಯ ಒಂದು ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಮತ್ತು ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ಬೇವಿನ ಎಣ್ಣೆ ಉಪಯೋಗಗಳನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಬೇವಿನ ಎಣ್ಣೆ ಓವರಾಲ್ ಅದೊಂದು ಆರ್ಗ್ಯಾನಿಕ್ ಫೆಸ್ಟಿಸೈಡ್ ಹೌದು, ಹಾಗೆ ಬಯೋಫೆಸ್ಟಿಸೈಡ್ ಹೌದು. ಸೊ ಅದರಲ್ಲಿ ಯಾವುದೇ ರೀತಿಯ ಯಾವುದು ಕೆಮಿಕಲ್ ರಿಯಾಕ್ಷನ್ಸ್ ಅಂತಕ್ಕಂಥದ್ದು ಇರೋದಿಲ್ಲ, ಕೆಮಿಕಲ್ ಅಂದು ಯಾವುದೇ ರೀತಿ ಬೆರೆಸಿರೋದಿಲ್ಲ. ಮತ್ತು ಇದನ್ನು ಯಾವ ರೀತಿ ಸ್ಪ್ರೇ ಮಾಡಬೇಕು, ಬೇವಿನ ಎಣ್ಣೆ ನೀರಿನ ಜೊತೆ ಬೆರೆಯೋಲ್ಲ, ಅಂದರೆ ಒರಿಜಿನಲ್ ಬೇವಿನ ಎಣ್ಣೆ. ಸೊ ಮತ್ತು ಯಾವ ರೀತಿ ಅದನ್ನು ನೀರಿನ ಜೊತೆ ಬೆಳೆಸಬೇಕು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಯಾವ ರೀತಿ ಬೆರೆಯುವಂತೆ ಮಾಡಬೇಕು ಮತ್ತು ಸ್ಪ್ರೇ ಯಾವ ರೀತಿ ಮಾಡಬೇಕು ಅನ್ನೋದು ನೀರಿನ ಜೊತೆ ನಾವು ಬೆರೆಸ್ಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಲಾಸ್ಟಲ್ಲಿ ಎಂಡಿಂಗಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡ್ದಲ್ಲಿ ವಿಡಿಯೋವನ್ನು ನೋಡಿ. ಸೊ ಫಸ್ಟ್ ಬೇವಿನ ಎಣ್ಣೆಯನ್ನು ಯಾವ ರೀತಿ ಈ ಒಂದು ಬೆಳೆಗಳ ಮೇಲೆ ಪ್ರಭಾವ ಬೀರುತ್ತೆ, ಕೀಟಗಳಿಗೆ ಏನೇ ಪರಿಣಾಮವನ್ನು ತಂದೊಡ್ಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಫಸ್ಟ್ ಮಾತಾಡ್ತಾ ಹೋಗೋಣ. ಸೊ ಮುಖ್ಯವಾಗಿ ಇದು ವಾಸನೆಗೆ ಪ್ರಸಿದ್ಧಿ. ಬೇವಿನ ಎಣ್ಣೆ ಅನ್ನೋದು ವಾಸನೆಗೆ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಫಸ್ಟ್ ಅವಾಯ್ಡ್ ಆಗ್ತಕ್ಕಂಥ ಪ್ರತಿ ಕೀಟಗಳು, ಇದು ವಾಸನೆಯಿಂದಲೇ ಸುಮಾರು ಕೀಟಗಳು ಆ ಗಿಡದ ಬಳಿ ಸುಳಿಯೋದಕ್ಕೆ ಸಾಧ್ಯವಿಲ್ಲ. ನಾವು ಸ್ಪ್ರೇ ಮಾಡಿದಂಥ ಒಂದು ಸಂದರ್ಭದಲ್ಲಿ ಎಲೆಯ ಮೇಲೆ ಮತ್ತು ಆ ಗರಿಗಳ ಮೇಲೆ, ನಮ್ಮ ಬೆಳೆಯ ಎಲೆಗಳ ಮೇಲೆ ಆ ಒಂದು ಎಣ್ಣೆಯ ಪೊರೆಯನ್ನು, ಕೈಟಿನ್ ಅಂತಕ್ಕಂಥ ಒಂದು ಪೊರೆಯನ್ನು ಅದು ಏರ್ಪಡಿಸಿರುತ್ತೆ. ಸೊ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಸೊ ಮೊದಲನೇದಾಗಿ ಇದು ಕಹಿ ರುಚಿಯನ್ನು ಹೊಂದಿರುತ್ತೆ. ಕಹಿ ರುಚಿಯನ್ನು ಹೊಂದಿದ್ದಾಗ ಯಾವುದೇ ಒಂದು ಕೀಟಗಳಾಗ್ಬೋದು, ರಸ ಇರುವಂಥ ಕೀಟಗಳು, ಅದರಲ್ಲಿ ಹೆಚ್ಚಿನದಾಗಿ ರಸ ಇರುವಂಥ ಕೀಟಗಳಿಗೆ ಈ ಕಹಿ ರುಚಿಯಿಂದ ಆ ಒಂದು ರಸ ಇರುವಂತಹ ಪ್ರಮಾಣವನ್ನು ತೀರಾ ಕಡಿಮೆ ಮಾಡುತ್ತೆ. ತೀರಾ ಕಡಿಮೆ ಮಾಡಿ ಅವುಗಳ ಒಂದು ಹಸಿವಿನ ಪ್ರಮಾಣವನ್ನು ತಗ್ಗಿಸುತ್ತದೆ. ನಮ್ಮ ಒಂದು ಈ ಒಂದು ಬೇವಿನ ಎಣ್ಣೆ ಅಂತಕ್ಕಂಥದ್ದು ಹಸಿವನ್ನು ತಗ್ಗಿಸಿದಾಗ ಅದು ಆಹಾರವನ್ನು ಸೇವಿಸಲಾಗದೆ ಹಾಳಾಗುವಂಥ ಸಂದರ್ಭ, ಅಂದರೆ ಸತ್ತು ಹೋಗುವಂಥ ಒಂದು ಹೆಚ್ಚಿನ ಒಂದು ಪ್ರಯತ್ನಗಳು ಇಲ್ಲಿ ನಡೀತದೆ ಅಂತಕ್ಕಂಥದ್ದು. ಸೊ ಯಾವಾಗ ಹಸಿವನ್ನು ತಗ್ಗಿಸುತ್ತೆ ಆವಾಗ. ಅದೇ ರೀತಿ ನೆಕ್ಸ್ಟ್ ಈ ಒಂದು ಎಣ್ಣೆಯನ್ನು ನಾವು ಎಲೆಗಳ ಮೇಲೆ ಸ್ಪ್ರೇ ಮಾಡಿದಾಗ ಈ ಕ್ರಿಮಿಕೀಟಗಳು ಈಗಾಗಲೇ ಹೇಳ್ದಂಗೆ ಕೈಟಿನ್ ಅಂತಕ್ಕಂಥ ಒಂದು ರಕ್ಷಣಾ ಪೊರೆಯನ್ನು ಏರ್ಪಾಡು ಮಾಡಿಕೊಂಡಿರ್ತವೆ. ಎಲೆಗಳ ಒಂದು ಮೇಲ್ಭಾಗ ಅಥವಾ ಕೆಳಗಡೆ ಆಗ್ಬೋದು, ಎಲೆಗಳಲ್ಲಿ ಒಟ್ಟಾಗಿ ಒಂದು ಕೈಟಿನ್ ಪೊರೆಯನ್ನು ಇದು ಯಾವಾಗ ಏರ್ಪಡಿಸ್ಕೊಂಡಿರುತ್ತೋ ಆ ಪೊರೆಯನ್ನು ಬೇವಿನ ಎಣ್ಣೆ ಅಂತಕ್ಕಂಥದ್ದು ನಾಶ ಮಾಡುತ್ತೆ. ಆ ಒಂದು ಬೇವಿನ ಎಣ್ಣೆ ನಾಶ ಮಾಡಿದಾಗ ಅದರ ಮೊಟ್ಟೆಗಳಾಗ್ಬೋದು, ಸಂತಾನೋತ್ಪತ್ತಿಯ ಒಂದು ಕ್ರಮ ಆಗ್ಬೋದು, ಎಲ್ಲವೂ ಸರ್ವನಾಶ ಮಾಡುವಂಥ ಒಂದು ಗುಣ ಬೇವಿನ ಎಣ್ಣೆಗಿರುತ್ತೆ. ಸೊ ಆದ್ದರಿಂದ ನಾವು ಬೇವಿನ ಎಣ್ಣೆಯನ್ನು ಬೆಳೆಗಳ ಮೇಲೆ ಸಿಂಪರಣೆ ಮಾಡೋದು ತುಂಬ ಉತ್ತಮ. ಅದೇ ರೀತಿ ಇದಾದ ನಂತರ ಗಂಡು ಕ್ರಿಮಿಗಳಲ್ಲಿ, ಅಂದರೆ ಸಂತಾನೋತ್ಪತ್ತಿಗೆ ಉಪಯೋಗಕ್ಕೆ ಬರುವಂತಹ ಗಂಡು ಕ್ರಿಮಿಗಳಲ್ಲಿ ನಪುಂಸಕತ್ವವನ್ನು ಹೆಚ್ಚು ಮಾಡುತ್ತಂತೆ ಈ ಬೇವಿನ ಎಣ್ಣೆಯ ಒಂದು ಪ್ರಭಾವ. ಸೊ ನಪುಂಸಕತ್ವ ಯಾವಾಗ ಹೆಚ್ಚಾಗುತ್ತೋ ಸಂತಾನೋತ್ಪತ್ತಿ ಕ್ರಮ ಅನ್ನೋದು ನಿಂತು ಹೋಗುತ್ತೆ. ಸಂತಾನೋತ್ಪತ್ತಿ ಕ್ರಮ ನಿಂತು ಹೋದಾಗ ಆಟೋಮೆಟಿಕ್ಲಿ ಅವುಗಳ ಒಂದು ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ, ಆಗ ಅದು ಸರ್ವನಾಶ ಆಗೋದು ಖಂಡಿತ ನಿಜ ಆಗುತ್ತೆ. ಅದೇ ರೀತಿ ಈ ಒಂದು ಬೇವಿನ ಎಣ್ಣೆಯಲ್ಲಿ ಇರ್ತಕ್ಕಂತಹ ಒಂದು ಆ್ಯಂಟಿ ಓವಿ ಪಾಸಿಟಿವ್ ಅಂತಕ್ಕಂಥ ಒಂದು ಅಂಶ ಈ ಹೆಣ್ಣು ಕ್ರಿಮಿಗಳಲ್ಲಿ ಮೊಟ್ಟೆ ಇಡುವಂತಹ ಪ್ರಮಾಣವನ್ನು ತಗ್ಗಿಸುತ್ತದೆ. ಅಂದರೆ ಅದು ಮೊಟ್ಟೆ ಇಡದೆ ಮಾಡುವಂಥ ಒಂದು ಗುಣವನ್ನು ಬೇವಿನ ಎಣ್ಣೆ ಹೊಂದಿದೆ. ಸೊ ಆದ್ದರಿಂದ ಅವು ಮೊಟ್ಟೆ ಇಡೋದಿಲ್ಲ. ಮೊಟ್ಟೆ ಇಡಲಿಲ್ಲ ಅಂತಂದರೆ ಅದು ಮತ್ತೆ ಮರಿ ಮಾಡಲಿಕ್ಕೆ ಆಗಲ್ಲ, ಅದರ ಸಂತಾನವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಅದರ ಒಂದು ಸಂತಾನ ನಿಂತು ಹೋಗಿ ಕ್ರಿಮಿಗಳು ಸಾಯೋದು ಖಚಿತವಾಗುತ್ತೆ. ಸೊ ಅದು ಸಹ ಒಂದು ಮುಖ್ಯವಾದಂತಹ ಒಂದು ಗುಣವಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಒಂದು ಓವಿಕಲ್ ಆ್ಯಕ್ಷನ್ ಅನ್ನೋದು ನಡೆಯುತ್ತೆ ಈ ಒಂದು ಇದರಲ್ಲಿ. ಸೊ ಈ ಓವಿಕಲ್ ಆ್ಯಕ್ಷನ್ ಏನು ನಡೆಯುತ್ತೆ ಬೇವಿನ ಎಣ್ಣೆಯಿಂದ ಅಂದರೆ, ಈಗ ಆಲ್ರೆಡಿ ಕೀಟಗಳು ಮೊಟ್ಟೆ ಇಟ್ಟಿದ್ದಾವೆ, ಎಲೆಗಳ ಮೇಲೆ ಅದರ ಮೊಟ್ಟೆ ಇದೆ, ಅದೀಗ ಒಡೆದು ಮತ್ತೆ ಹೊರಕ್ಕೆ ಬರಬೇಕು. ಸೊ ಅದು ಹೊರಕ್ಕೆ ಬರದಂತೆ
ಈ ಒಂದು ಓವಿಕಲ್ ಆ್ಯಕ್ಷನ್ ಅನ್ನೋದು ನಡೆದು ಮೊಟ್ಟೆಯಿಂದ ಚಿಟ್ಟೆಯಾಗದಂತೆ ಸೊ ಈ ಒಂದು ಪ್ರಭಾವವನ್ನು ಬೀರಿ ಆ ಮೊಟ್ಟೆಗಳನ್ನು ಹಾಗೆ ನಾಶ ಮಾಡುವಂಥ ಒಂದು ಗುಣ ಈ ಬೇವಿನ ಎಣ್ಣೆಗಿದೆ. ಸೊ ನೋಡಿದ್ರಲ್ಲ, ಅದೇ ರೀತಿ ಈ ಕ್ರಿಮಿಯ ಸಂತಾನೋತ್ಪತ್ತಿ ಮೇಲೆ ಓವರಾಲ್ ಅದರ ಒಂದು ಸಂತಾನ ಕ್ರಿಯೆಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವಂಥ ಗುಣ ಈ ಬೇವಿನ ಎಣ್ಣೆಗೆ ಇದೆ. ಸೊ ಅದು ತುಂಬಾ ಉತ್ತಮಕಾರಿಯಾಗಿರತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ಇನ್ನೂ ಅದೇ ರೀತಿ ಅನೇಕ ರೀತಿಯ ಒಂದು ಉಪಯೋಗಗಳನ್ನು ನಾವು ಇದರಲ್ಲಿ ಕಾಣಬಹುದು. ಸೊ ಸಂತಾನೋತ್ಪತ್ತಿ ಆಗ್ಬೋದು, ಹಸಿವನ್ನು ತಗ್ಗಿಸ್ತಕ್ಕಂಥದ್ದಾಗಬಹುದು, ಸೊ ಗಂಡು ಚಿಟ್ಟೆಗಳಲ್ಲಿ ನಪುಂಸಕತ್ವವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಗುಣವನ್ನು ಓವರಾಲ್ ಎಲ್ಲ ರೀತಿಯಲ್ಲಿ ಈ ಒಂದು ಬೇವಿನ ಎಣ್ಣೆ ಗುಣವನ್ನು ಹೊಂದಿದೆ. ಸೊ ಹಾಗಾದರೆ ಈ ಒಂದು ಮೈನ್ ಎಣ್ಣೆಯನ್ನು ನಾವು ನೀರಿಗೆ ಬೆರೆಯೋದಿಲ್ಲ. ಸೊ ಅದನ್ನು ನಾವು ಯಾವ ರೀತಿ ಮಿಕ್ಸ್ ಏಜೆಂಟಾಗಿ ಬೇರೆ ಏನನ್ನು ಬಳಸಿ, ಈಗ ಕೆಲವು ನೀರಿನ ಜೊತೆ ಎಣ್ಣೆಯನ್ನು ಬೆರೆಸೋದಕ್ಕೋಸ್ಕರ ಕೆಲವರು ಕೆಮಿಕಲ್ ಏಜೆಂಟ್ಗಳನ್ನು ಕೊಡ್ತಿದ್ದಾರೆ. ಅದು ತುಂಬ ಕಾಸ್ಟು ಆಗುತ್ತೆ, ನಮಗದು ಬೇಡ. 1 ಲೀಟರ್ ಎಣ್ಣೆಗೆ 5 ಕೋಳಿ ಮೊಟ್ಟೆಗಳನ್ನು ನಾವು ಹಾಕಿಬಿಟ್ಟು ಚೆನ್ನಾಗಿ ಕಲಕಿದ್ರೆ ಅದು ಒಂದು ಹಾಲಿನ ರೀತಿ ಬರುತ್ತೆ. ಸೊ ಅದನ್ನು ನೀವು ನೀರಿಗೆ ಬೆರೆಸಿದಾಗ ಅದು ಆಟೋಮೆಟಿಕಲಿ ಬೆರೆಯುತ್ತೆ. ಬಟ್ ಎಣ್ಣೆಯ ಗುಣ ಹೋಗೋದಿಲ್ಲ. ಅಂದರೆ ಬೇವಿನ ಎಣ್ಣೆ ವಾಸನೆ ಇದ್ದೇ ಇರುತ್ತೆ. ಸೊ ಆ ಗುಣ ಅಂತಕ್ಕಂಥದ್ದು ಹೋಗಲ್ಲ. ನೀವು ಆಗ ಎಷ್ಟು ಲೀಟ್ರ್ ನೋಡಿಬಿಟ್ಟು, ಈಗ 1 ಎಕರೆಗೆ 1 ಲೀಟ್ರ್ ಬಳಕೆ ಮಾಡ್ಬೋದು. ನೀವು 1 ಲೀಟರ್ ಎಣ್ಣೆಯನ್ನು 1 ಎಕರೆಗೆ ಬಳಕೆ ಮಾಡ್ಬೋದು. ಅದರಲ್ಲಿ ಎಷ್ಟು ಡ್ರಮ್ ನೀರನ್ನು ನೀವು ಬೆರೆಸ್ತೀರ ಅನ್ನೋದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಸೊ 1 ಎಕರೆಗೆ 1 ಲೀಟ್ರನ್ನ ನೀವು ಬೆರಕೆ ಮಾಡಿಕೊಂಡು, ಸೊ ಇಲ್ಲಿ ಮಿಕ್ಸ್ ಏಜೆಂಟ್ ನಮಗೆ ಆರ್ಗ್ಯಾನಿಕ್, ಅದರಲ್ಲೂ ಕೋಳಿ ಮೊಟ್ಟೆ, ಕೆಮಿಕಲ್ ಇರೋದಿಲ್ಲ. ಸೊ ಅದನ್ನು ನೀವು ಬಳಸಿ ಬೇವಿನ ಎಣ್ಣೆಯನ್ನು ಎಲ್ಲ ಬೆಳೆಗಳಿಗೂ, ಎಲ್ಲ ಸಸಿಗಳಿಗೂ, ಎಲ್ಲ ಪೈರುಗಳಿಗೂ ನೀವು ಬಳಕೆ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ಎಲ್ಲರೂ ಮಾಡಿ ಉತ್ತಮ ರಿಸಲ್ಟನ್ನು ನೀವು ಪಡ್ಕೋಬೇಕನ್ನೋದೇ ನನ್ನ ಆಶಯ. ಸೊ ಈ ವಿಡಿಯೋ ಮುಖಾಂತರ ನಿಮ್ಗೆ ಇದನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾಯಿದ್ವಿ. ಸೊ ನನ್ನ ವಿಡಿಯೋಗಳು ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ರೈತರಿಗೆ ತಲುಪುವಂತೆ ಮಾಡಿ. ಸೊ ನೀವು ಬೆಳೆದ್ರೆ ನಾವು ಬೆಳೆಯುವಂಥ ಒಂದು ಅವಕಾಶ ಇರುತ್ತೆ. ಸೊ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನೋಡೋದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್.